ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಮತ್ತು ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಸ್ತ ಜಿ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಗುರುಜಿ, ಮೊದಲಿಗೆ ನಮ್ಮ ವೀಕ್ಷಕರಿಗೆ ಈ ದಿನದ ನಿತ್ಯ ಪಂಚಾಂಗವನ್ನು ತಿಳಿಸಿ. ಖಂಡಿತ ಅಮ್ಮ. ಓಂ ಬೃಹಸ್ಪತಿಯತಿ ಯದರ್ಯೋ ಅರ್ಹಾದ್ಯುಮಧ್ಯುವಾತಿಕರತು ಮಜ್ಜನೇಶು ಯದ್ದೀದ ಯಚ್ಛವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರಮರುತ್ವೈಹ ಪಾಹಿ ಸೋಮಂ ಯಥಾಶಾರ್ಯಾತೆ ಅಪಿವಸ್ಸುತಸ್ಯ ತವ ಪ್ರಣೀತಿ ತವ ಶೂರ ಶರ್ಮನ್ನಾವಿವಾಸಂತಿ ಕವಯಸ್ಸು ಯಜ್ಞಾಃ ಬೃಹಸ್ಪತಿ ಗ್ರಹಾಯ ನಮಃ ನಮಸ್ಕರೋಮಿ. ಈ ದಿನದ ನಿತ್ಯ ಪಂಚಾಂಗವನ್ನು ನಾವು ಗಮನಿಸಿದ್ದಾದಲ್ಲಿ ಈ ದಿನ ತಾರೀಕು 22 ಮೇ 2025 ಗುರುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ದಶಮಿ ತಿಥಿ ರಾತ್ರಿ 8:31 ಈ ದಿನ ಗುರುವಾರ, ಪೂರ್ವಾಭಾದ್ರ ನಕ್ಷತ್ರ ಮಧ್ಯಾಹ್ನ 1:37 ವಿಷ್ಕಂಭಯೋಗ ವಣಿಕರಣ, ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:39. ಈ ದಿನ ವಿಷಗಳಿಗೆ ರಾತ್ರಿ 10:35 ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರವಾಗಿ ಈ ದಿನ ವೃಷಭ ಮಾಸ ತೇದಿ 8, ರಾಹುಕಾಲ ಮಧ್ಯಾಹ್ನ 1:55 3:31 ಯಮಗಂಡ ಕಾಲ ಬೆಳಿಗ್ಗೆ 5:57 7:32 ಇರುತ್ತೆ. ಈ ದಿನದ ವಿಶೇಷ ಆಚರಣೆಗಳ ಬಗ್ಗೆ ನಾವು ನೋಡಿದ್ದಾದಲ್ಲಿ ಈ ದಿನ ಹನುಮ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. ಬಹಳ ವಿಶೇಷವಾದ ಪರ್ವಕಾಲ ಇದಾಗಿರುತ್ತೆ. ಇನ್ನು ಈ ದಿನದ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ಈ ದಿನ ಆಸ್ಟ್ರೋ ಪೂಜಾ ವತಿಯಿಂದ ಯಾವುದೇ ಪೂಜೆಗಳನ್ನು ನಡೆಸಲಾಗ್ತಾ ಇಲ್ಲ. ಆದರೆ ಮುಂಬರುವ ಪೂಜೆಗಳನ್ನು ನಾವು ನೋಡಿದ್ದಾದಲ್ಲಿ 24ನೇ ತಾರೀಕು ಅಂದರೆ ನಾಡಿದ್ದು ಶ್ರೀರಂಗಂ ಕ್ಷೇತ್ರದಲ್ಲಿ ಪವಮಾನ ಸೂಕ್ತ ಹೋಮವನ್ನು ನಡೆಸ್ತಾ ಇದ್ದೀವಿ. ಹಾಗೆ ಅದೇ ದಿನ ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕ ಪೂಜೆ ಕೂಡ ನಡೀತಾ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಅದೇ ದಿನ ಶನಿಶಾಂತಿ ಹೋಮ ಮತ್ತು ಶನೈಶ್ಚರ ತೈಲಾಭಿಷೇಕ ಕೂಡ ನಡೀತಾ ಇದೆ. 25ನೇ ತಾರೀಕು ಉಡುಪಿ ಶ್ರೀ ಕ್ಷೇತ್ರದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕ ಪೂಜೆ ಸಹ ನಡೆಸಲಾಗ್ತಾ ಇದೆ. ಈ ಎಲ್ಲ ಪೂಜೆಗಳಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಇರತಕ್ಕಂಥವರು, ಆ ಎಲ್ಲ ದೇವಾನ ದೇವತೆಗಳ ಅನುಗ್ರಹ ಪಡೆಯಬೇಕು ಅನ್ನತಕ್ಕಂಥ ಅಭಿಲಾಷೆ ಇರತಕ್ಕಂಥ ವೀಕ್ಷಕರು ಎಂದಿನಂತೆ ನಮಗೆ ಗೊತ್ತೇ ಇದೆ ಏನು ಮಾಡಬೇಕು ಅನ್ನತಕ್ಕಂಥದ್ದು. ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ www.astropuja.com ನೀವು ಬಂದಿದ್ದಾದಲ್ಲಿ ಆ ಪೂಜೆಯಲ್ಲಿ ಭಾಗವಹಿಸೋದಕ್ಕಿರತಕ್ಕಂಥ ಎಲ್ಲ ಒಂದು ಮಾರ್ಗವನ್ನು, ಎಲ್ಲ ಒಂದು ಪ್ರೋಟೋಕಾಲ್ ಏನಿರುತ್ತೆ ಅದೆಲ್ಲವನ್ನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಲಭಿಸುತ್ತೆ. ತಮಗೆ ಅನುಕೂಲವಾಗಿರತಕ್ಕಂಥ ಪೂಜೆಗಳಲ್ಲಿ ನಾವು ಭಾಗವಹಿಸಬಹುದು. ಆ ಭಗವಂತನ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು. ಖಂಡಿತ ಗುರುಜಿ. ಇನ್ನು ಹಿಂದಿನ ಬಹಳಷ್ಟು ಸಂಚಿಕೆಗಳಲ್ಲಿ ನೀವು ಆಸ್ಟ್ರೋ ಪೂಜಾ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಇನ್ನು ಇಂದಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ಮಾಹಿತಿಯನ್ನು ನೀಡ್ತೀರಾ ಈ ಸಂಸ್ಥೆಯ ಬಗ್ಗೆ? ಇವತ್ತಿನ ದಿವಸ ನಮ್ಮ ಸಂಸ್ಥೆಯ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆಲ್ರಿಗೂ ಸಹ. ಒಂದೇನಂತಂದ್ರೆ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾ ಇರತಕ್ಕಂಥದ್ದು, ಆನ್ಲೈನ್ ಪೂಜೆ ಯಾಕೆ ಮಾಡ್ತಾ ಇದ್ದೀರಾ ಅನ್ನತಕ್ಕಂಥದ್ದು. ಇಲ್ಲಿ ನೋಡಿ, ಯಾವುದೇ ಒಂದು ಹೊಸ ತಂತ್ರಜ್ಞಾನ ಬಂದಾಗ ನಮಗೆ ಅದರಲ್ಲಿ ಅನುಕೂಲ ಅನ್ನತಕ್ಕಂಥದ್ದು ಇರುತ್ತೆ, ಅನಾನುಕೂಲ ಅನ್ನತಕ್ಕಂಥದ್ದು ಇರುತ್ತೆ. ಒಂದು ವಿಚಾರ ನಮ್ಮ ಎಲ್ಲ ವೀಕ್ಷಕರಿಗೆ ನಾನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ತಾವು ಖುದ್ದಾಗಿ ಆ ಕ್ಷೇತ್ರಕ್ಕೆ ಬರ್ತೀರಾ, ಆ ಪೂಜೆಯಲ್ಲಿ ಭಾಗವಹಿಸ್ತೀರಾ ಅಂದ್ರೆ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ. ನಮ್ಮಲ್ಲಿ ಕೇವಲ ಆನ್ಲೈನಲ್ಲೇ ಮಾತ್ರ ನೀವು ಭಾಗವಹಿಸಬೇಕು ಅನ್ನತಕ್ಕಂಥ ನಿಬಂಧನೆ ಇಲ್ಲ. ಆನ್ಲೈನ್ ಯಾಕೆ ಮಾಡಿದ್ದೀವಿ ಅಂತಂದ್ರೆ, ನೀವೆಲ್ಲೋ ಇರ್ತೀರಾ, ಯಾವುದೋ ಊರಿನಲ್ಲಿ ಇರ್ತೀರಾ, ಆ ಪೂಜೆ ನಡೀತಾ ಇರತಕ್ಕಂಥ ಕ್ಷೇತ್ರ ಇನ್ನೆಲ್ಲೋ ಇರುತ್ತೆ. ನೀವು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಪ್ಲಾನ್ ಮಾಡ್ಕೋಬೇಕು ಅಂತಂದ್ರೆ ಎಷ್ಟು ಖರ್ಚು ವೆಚ್ಚ, ಸಮಯ, ಹಣ ಎಲ್ಲವೂ ಆಗುತ್ತೆ. ನಿಮಗೆ ಗೊತ್ತಿರತಕ್ಕಂಥ ವಿಚಾರವೇ. ಹಾಗಾಗಿ ಈ ಒಂದು ದೃಷ್ಟಿಯಿಂದ ನಾವು ಆನ್ಲೈನ್ ಪೂಜೆಯನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇವತ್ತಿನ ತಂತ್ರಜ್ಞಾನ ಏನಿದೆ ಅದನ್ನು ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ.
ಜೊತೆಗೆ ನೀವು ಕುಳಿತಿದ್ದಂಥ ಜಾಗದಲ್ಲಿ ಈ ಪೂಜೆಯನ್ನೆಲ್ಲವನ್ನು ಸಹ ವೀಕ್ಷಣೆಯನ್ನು ಮಾಡಬಹುದು. ಈ ದೃಷ್ಟಿಯಿಂದ ಆನ್ಲೈನ್ ಪೂಜೆಯನ್ನ ಎಲ್ಲರಿಗೂ ಅನುಕೂಲವಾಗಲಿ ಮತ್ತು ನೂರಾರು ಜನರಿಗೆ ಏಕಕಾಲದಲ್ಲಿ ತಲುಪಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಮತ್ತೊಂದು ವಿಚಾರ ಏನಂತಂದ್ರೆ, ಈ ಬಹುತೇಕ ನಾವು ಪೂಜೆಗಳು ಮಾಡತಕ್ಕಂಥದ್ದು ಸಾಮೂಹಿಕ ಪೂಜೆಗಳೇ ಆಗಿರುತ್ತೆ. ಬಹಳಷ್ಟು ಜನ ವೀಕ್ಷಕರು ಹೇಳಿದ್ದಾರೆ, ಕೇವಲ ಸಾಮೂಹಿಕ ಮಾತ್ರ ಇದೆ ನಿಮ್ಮ ವೆಬ್ಸೈಟ್ ಪೇಜ್ ನಲ್ಲಿ ಅನ್ನತಕ್ಕಂಥದ್ದು. ಯಾವುದೇ ರೀತಿಯಾದಂಥ ತಪ್ಪು ಅಭಿಪ್ರಾಯ ಬೇಡ ವೀಕ್ಷಕರಿಗೆ. ನಾವು ವೈಯಕ್ತಿಕವಾದ ಪೂಜೆಗಳನ್ನು ಸಹ ಇಷ್ಟೇ ನಿಷ್ಠೆಯಿಂದ ಮಾಡಿಸ್ಕೊಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ನೀವು ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ನಿಮಗೆಲ್ಲ ಗೊತ್ತಿರೋ ಪ್ರಕಾರವಾಗಿ ಕಾಸ್ಟ್ ಫ್ಯಾಕ್ಟರ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮೊಬ್ಬರಿಗೋಸ್ಕರನೇ ಮಾಡತಕ್ಕಂಥದ್ದು. ಹೇಗೆ ನಾವು ನಮ್ಮ ಮನೆಯಲ್ಲಿ ನಾವು ಸತ್ಯನಾರಾಯಣ ಪೂಜೆನೋ ನವಗ್ರಹ ಹೋಮನೋ ಮಾಡ್ಕೊಂಡಾಗ ಅದ್ರ ಖರ್ಚು ವೆಚ್ಚಗಳೆಲ್ಲ ನಾವೊಬ್ಬರೇ ನಿಭಾಯಿಸ್ತೀವಿ ಅಲ್ವಮ್ಮ. ಆವಾಗ ನಮಗೆ ಅದು ಹೊರೆ ಅಂತ ಅನಿಸುತ್ತೆ. ಅಂದ್ರೆ ಇಲ್ಲ, ನನಗೆ ವೈಯಕ್ತಿಕವಾಗಿ ಬೇಕು ಅನ್ನತಕ್ಕಂಥ ಪೂಜೆಗಳು ಖಂಡಿತವಾಗ್ಲೂ ಅದನ್ನು ಸಹ ನಮ್ಮ ಸಂಸ್ಥೆಯಲ್ಲಿ ಮಾಡ್ಕೊಡ್ತೀವಿ. ಜೊತೆಗೆ ದೋಷ ಪರಿಹಾರಕ್ಕೆ ಅಂತ ಕೆಲವೊಂದು ಪೂಜೆಗಳಿರುತ್ತೆ. ಆ ಪೂಜೆಗಳನ್ನ ಖಂಡಿತ ನಾವು ಸಾಮೂಹಿಕವಾಗಿ ಮಾಡಿಸೋದಿಲ್ಲ. ಯಾಕಂದ್ರೆ ಒಬ್ಬರ ದೋಷ ಮತ್ತೊಬ್ಬರಿಗೆ ತಗಲ್ಬಾರದು ಅನ್ನತಕ್ಕಂಥದ್ದು. ಇಲ್ಲಿ ಈ ಸೂಕ್ಷ್ಮವನ್ನು ಗಮನಿಸ್ಕೋಬೇಕು. ಬಹಳಷ್ಟು ಕ್ಷೇತ್ರಗಳಲ್ಲಿ ಇವತ್ತು ನಾವು ನೋಡ್ತಾ ಇದೀವಿ, ನಾವು ದೋಷ ಪರಿಹಾರದ ಪೂಜೆಗಳು ಏನಿರುತ್ತೆ ಸಾಮೂಹಿಕವಾಗಿ ಮಾಡ್ಬಿಡ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಜನಗಳಿಗೆ ಸಮಾಧಾನ ಆಗದೆ ಇರುವಂತದ್ದು, ನನಗೆ ಗಮನ ಕೊಡ್ಲಿಲ್ಲ, ನನಗೆ ಪರ್ಸನಲ್ ಪ್ರಿಫರೆನ್ಸ್ ಕೊಡ್ಲಿಲ್ಲ, ಪ್ರಯಾರಿಟಿ ಕೊಡ್ಲಿಲ್ಲ, ನೀವು 10 ಜೊತೆ 11 ಅಂತ ಮಾಡಿಬಿಟ್ರು ಅನ್ನೋ ಭಾವನೆಗಳು ಸಾಕಷ್ಟು ಬರುತ್ತೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಾವು ದೋಷ ಪರಿಹಾರಕ್ಕೆ ಅಂತ ವೈಯಕ್ತಿಕವಾಗಿ ನೀವೇನಾದ್ರೂ ಪೂಜೆಗಳು ಮಾಡಿಸ್ಕೋಬೇಕು ಅಂತಿದ್ದಾದಲ್ಲಿ ಕುಜದೋಷ ಶಾಂತಿ ಆಗಬಹುದು, ಅಂಗಾರಕ ದೋಷ ಶಾಂತಿ ಅಂತ ಹೇಳ್ತೀವಿ, ರಾಹುಕೇತು ಶಾಂತಿ ಆಗಬಹುದು, ಕಾಳಸರ್ಪ ಶಾಂತಿ ಆಗಬಹುದು. ಇವೆಲ್ಲವೂ ಅಷ್ಟೇ ದೋಷ ಪರಿಹಾರಕ್ಕೆ ಅಂತಾನೆ ಮಾಡತಕ್ಕಂಥ ಪೂಜೆಗಳಾಗಿರುತ್ತೆ. ಪ್ರಾಯಶ್ಚಿತ್ತ ಪೂಜೆಗಳು, ಸರ್ಪ ಸಂಸ್ಕಾರ, ಆಶ್ಲೇಷಾಬಲಿ, ಈ ಎಲ್ಲ ಪೂಜೆಗಳನ್ನು ಅಷ್ಟೇ ವೈಯಕ್ತಿಕವಾಗಿ ನಮಗೆ ಮಾಡಿಕೊಡ್ತೀವಿ. ಪ್ರತಿ ಕ್ಷೇತ್ರದಲ್ಲಿ ಶ್ರೀರಂಗಪಟ್ಟಣ ಆಗಲಿ, ಉಡುಪಿ ಆಗಲಿ, ಕುಂಭಕೋಣಂ ಆಗಲಿ ನಮ್ಮದೇ ಆದಂಥ ಒಂದು ಡೆಡಿಕೇಟೆಡ್ ಟೀಮ್ ಇದ್ದಾರೆ. ನಿಮಗೆ ಪ್ರಾರಂಭದಿಂದ ಹಿಡಿದು ನಿಮ್ಮನ್ನು ಕಳಿಸ್ಕೊಡೋವರೆಗೂ ಸಹ ನಿಮ್ಮನ್ನು ಸಂಪೂರ್ಣವಾಗಿ ಗಮನಿಸ್ಕೊಳ್ತಕ್ಕಂಥ ಒಂದು ತಂಡ ಇರ್ತಾರೆ. ಯಾವುದೇ ಸಂದೇಹ ಬೇಡ, ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ಹಾಗಾಗಿ ವೈಯಕ್ತಿಕವಾಗಿ ಪೂಜೆಯಲ್ಲಿ ಯಾರು ಭಾಗವಹಿಸಬೇಕು ಅಂದ್ಕೊಳ್ತೀರಾ, ದಯವಿಟ್ಟು ನಮ್ಮ ಸಪೋರ್ಟ್ ಟೀಮ್ ಒಂದು ನಂಬರ್ಗಳೇನಿದೆ ಅದಕ್ಕೆ ಕಾಲ್ ಮಾಡಿ. ಅದಕ್ಕೆ ಬೇಕಾಗಿರೋ ಎಲ್ಲ ಮಾಹಿತಿಯನ್ನು ಸಹ ನಾವು ಕೊಡ್ತೀವಿ. ಸಾಮೂಹಿಕವಾಗಿ ಯಾಕೆ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಹೊರೆ ಆಗಬಾರ್ದು ಅನ್ನತಕ್ಕಂಥದ್ದು. ಎಲ್ಲರಿಗೂ ಸಹ ಇದು ನಿಮಗೆ ಅಫೋರ್ಡಬಲ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ನಮ್ಮ ವೆಬ್ಸೈಟ್ಗೆ ಬಂದಿರೋರಿಗೆ ಗೊತ್ತಿರುತ್ತೆ ನಮ್ಮ ಸಾಮೂಹಿಕ ಪೂಜೆಗಳ ಒಂದು ಸೇವಾ ಶುಲ್ಕ ಎಷ್ಟಿರುತ್ತೆ ಅನ್ನತಕ್ಕಂಥದ್ದು. ಬಹಳ ತುಂಬಾ ಸಣ್ಣ ಪ್ರಮಾಣದಲ್ಲಿ ನಾವು ಈ ಒಂದು ಮೌಲ್ಯವನ್ನು ನಿಗದಿಪಡಿಸಿದ್ದೀವಿ. ಹಾಗಾಗಿ ಅದು ಯಾರಿಗೂ ಹೊರೆ ಆಗೋದಿಲ್ಲ. ಅಲ್ಲೂ ಅಷ್ಟೇ ನಿಮಗೆ ಸಿಂಗಲ್ ಆಗಿ ಮಾಡತಕ್ಕಂಥದ್ದು, ಫ್ಯಾಮಿಲಿ ಪ್ಯಾಕ್ ಅಂತ ಮಾಡತಕ್ಕಂಥದ್ದು, ಬೇರೆ ಬೇರೆ ವಿಭಿನ್ನವಾದಂತಹ ವರ್ಗಗಳೆಲ್ಲ ಇರುತ್ತೆ. ಒಂದೇ ಕುಟುಂಬದವರು 2 ಅಥವಾ 3 ಜನಕ್ಕೆ ನೀವು ಬುಕ್ ಮಾಡ್ಕೊಂಡಿದ್ದಾದಲ್ಲಿ ಒಬ್ಬರಿಗೆ ನೀವು ಬುಕ್ ಮಾಡ್ಕೊಳ್ಳುವಾಗ ಏನು ಶುಲ್ಕ ಆಗುತ್ತೆ ಅದಕ್ಕಿಂತ ಕಡಿಮೆ ಆಗತಕ್ಕಂಥದ್ದು. ಅಂದ್ರೆ ಇಬ್ಬರಿಗೆ ಅದನ್ನು ಡಬಲ್ ಮಾಡಿದಾಗ ಏನು ಅಮೌಂಟ್ ಆಗುತ್ತೆ ಅದಕ್ಕಿಂತ ಕಡಿಮೆ ಇರುತ್ತೆ, ಅಂದ್ರೆ ಡಿಸ್ಕೌಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಒಬ್ಬರಿಗೆ ನಿಮಗೆ 600 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಯಾವುದೋ ಸೇವಾ ಶುಲ್ಕ. ಅದೇ ನೀವು ಇಬ್ಬರಿಗೆ ತಗೋಬೇಕಾದ್ರೆ 1200 ಆಗುತ್ತೆ. ಅದೇ ಪೂಜೆಯನ್ನು ನೀವು ಫ್ಯಾಮಿಲಿ ಪ್ಯಾಕ್ ಅಲ್ಲಿ ತೆಗೆದುಕೊಂಡಾಗ ಇಬ್ಬರಿಗೆ ಅದು 999 ಇರುತ್ತೆ, ಅಂದ್ರೆ 1000 ರೂಪಾಯಿ ಮಾತ್ರ ಇರುತ್ತೆ. ಅಲ್ಲಿ 200 ರೂಪಾಯಿ ಮತ್ತೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನಿಮಗೆ 3 ಜನಕ್ಕೆ ತಗೊಂಡಾಗ 600 ರೂಪಾಯಿ ಟಿಕೆಟ್ ನಿಮಗೆ 1800 ರೂಪಾಯಿ ಇರುತ್ತೆ. ಅದನ್ನೇ ಒಂದೇ ಕುಟುಂಬದ 3 ಜನಕ್ಕೆ ನೀವು ತೆಗೆದುಕೊಂಡಾಗ 1300 1400 ಇರುವಂತ ಸಾಧ್ಯತೆಗಳಿರುತ್ತೆ. ಅಲ್ಲೂ ಸಹ ನಿಮಗೆ ಮತ್ತೆ ಡಿಸ್ಕೌಂಟ್ ಸಿಗುತ್ತೆ. ಈ ರೀತಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ತುಂಬಾ ಅಫೋರ್ಡಬಲ್ ಆಗಿರುವಂತಹ ಒಂದು ಅಮೌಂಟ್ ನಲ್ಲಿ ಬಹಳ ಕಡಿಮೆ ಮೊತ್ತದಲ್ಲಿ ಈ ಒಂದು ಪೂಜೆ ಎಲ್ಲವನ್ನ ನಾವು ನಡೆಸ್ಕೊಡ್ತಾ ಇದ್ದೀವಿ. ಖಂಡಿತ ಗುರೂಜಿ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಸೇವೆಗಳ ಉಪಯೋಗವನ್ನ ಪಡೆದುಕೊಳ್ಳಬಹುದು. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಗುರೂಜಿ ತಿಳಿಸಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಮನಸ್ಸು ನಿಮ್ಮ ಮಾತನ್ನ ಕೇಳೋದಿಲ್ಲ. ಒಂದು ರೀತಿ ಹತಾಶ ಮನಸ್ಥಿತಿನಲ್ಲಿ ಇರ್ತೀರಾ. ಏನನ್ನೋ ಕಳ್ಕೊಂಡಿರ್ತಕ್ಕಂಥ ಒಂದು ಮನಸ್ಥಿತಿ, ಸ್ವಲ್ಪ ಗೊಂದಲಮಯವಾದಂಥ ಒಂದು ವಾತಾವರಣ ಇರುತ್ತೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೋನಿಯಾಮಕನಾದಂಥ ರುದ್ರನ ಆರಾಧನೆ ಮಾಡುವಂಥದ್ದು. ರುದ್ರಾಭಿಷೇಕ ಮಾಡಿಸಿ ಮನೆಯಲ್ಲಿ, ಇಲ್ಲ ರುದ್ರಾಭಿಷೇಕ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಾಗವಹಿಸಿ ಕ್ಷೀರಾಭಿಷೇಕ ಮಾಡಿ. ಅದರಲ್ಲೂ ಸಹ ಈ ರುದ್ರ ಮಂತ್ರಗಳಲ್ಲಿ ಚಮಕ ಪ್ರಶ್ನ ಅಂತ ಬರುತ್ತೆ. ಶಂಚಮೇ ಮಯಶ್ಚಮೇ ಪ್ರಿಯಂಚಮೇನು ಕಾಮಶ್ಚಮೇ ಕಾಮಶ್ಚಮೇ ಸೌಮನಸಶ್ಚಮೇ, ವಿಶೇಷವಾದ ಮಂತ್ರಗಳು. ಆ ಮಂತ್ರಗಳನ್ನ ಕೇಳಿ ಇವತ್ತಿನ ದಿವಸ ಮನಸ್ಸು ಹತೋಟಿಯಲ್ಲಿರುತ್ತೆ, ಎಲ್ಲವೂ ಶುಭವಾಗುತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಅದ್ಭುತವಾಗಿರತಕ್ಕಂಥ ದಿವಸ, ಏನು ತೊಂದರೆ ಇಲ್ಲ. 11ನೇ ಮನೆಯಲ್ಲಿ ಶನಿ ಮತ್ತು ಚಂದ್ರ ಇಬ್ಬರೂ ಸೇರಿರ್ತಕ್ಕಂಥದ್ದು ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತಾನೆ ಭಗವಂತ. ನಿಮಗೆ ಏನು ಬರಬೇಕಾಗಿದೆಯೋ ಅದೆಲ್ಲವೂ ಇವತ್ತು ಪ್ರಾಪ್ತಿ ಆಗುತ್ತೆ. ಇನ್ಕ್ರಿಮೆಂಟ್ ಆಗಲಿ, ಬೋನಸ್ ಆಗಲಿ, ಹಳೆ ಸಾಲದ ಒಂದು ಬಾಕಿ ಆಗಲಿ, ಅಥವಾ ನಿಮ್ಗೆ ಬರಬೇಕಾಗಿರೋ ಸ್ಥಾನಮಾನಗಳಾಗಲಿ, ವಾಟ್ ಯು ಡಿಸರ್ವ್ ಯು ವಿಲ್ ಗೆಟ್ ಟುಡೇ. ಎವ್ರಿಥಿಂಗ್ ಈಸ್ ಗುಡ್, ಏನು ತೊಂದರೆ ಇಲ್ಲ ನಿಮಗೆ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ 10ನೇ ಮನೆಯಲ್ಲಿ ಶನಿ ಮತ್ತು ಚಂದ್ರ ಇರತಕ್ಕಂಥದ್ದು, 9ರಲ್ಲಿ ರಾಹು ಇರತಕ್ಕಂಥದ್ದು, 3ರಲ್ಲಿ ಯಥಾ ಪ್ರಕಾರ ಕೇತು ಇರತಕ್ಕಂಥದ್ದು. ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ, ಏನು ತೊಂದರೆ ಏನಿಲ್ಲ.
ಆದರೆ ಎಲ್ಲೋ ಒಂದು ಕಡೆ ನಿಮಗೆ ರಾಶಿಯಲ್ಲಿರತಕ್ಕಂಥ ಗುರು ಜವಾಬ್ದಾರಿಗಳನ್ನ ಹೆಚ್ಚಿಸ್ತಕ್ಕಂಥ ಸಾಧ್ಯತೆ, ಒಂದು ಕಡೆ ನಿಮ್ಗೆ ಎಲ್ಲೋ ಒಂದು ಸ್ವಲ್ಪ ಭಾರ ಅನ್ನಿಸ್ತಕ್ಕಂಥದ್ದು, ಜವಾಬ್ದಾರಿಗಳು ನಿಮ್ಮದು ಮತ್ತು ಪಕ್ಕದವ್ರದ್ದು ಎಲ್ಲರದ್ದು ಸಹ ತಗೊಳ್ತಕ್ಕಂಥ ಸಾಧ್ಯತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಹಯಗ್ರೀವ ಸ್ತೋತ್ರವನ್ನು ಪಾರಾಯಣ ಮಾಡಿ ಧನ್ವಂತರಿ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ ನಿಮಗೆ. ಕರ್ಕಾಟಕ ರಾಶಿ ವಿಚಾರ ನೋಡಿದ್ದಾದಲ್ಲಿ ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದೆ ಇವತ್ತಿನ ದಿವಸ. ಇದರ 9ನೇ ಮನದಲ್ಲಿ ಶನಿ ಮತ್ತು ಚಂದ್ರ ಇಬ್ಬರೂ ಇರತಕ್ಕಂಥದ್ದು ಪೂರ್ವ ಪುಣ್ಯ ಸ್ಥಾನ, ಪ್ರಯಾಣ ಸ್ಥಾನದಲ್ಲಿ ಹಲವಾರು ಕ್ಷೇತ್ರಗಳಿಗೆ, ಹಲವಾರು ಜಾಗಗಳಿಗೆ ನೀವು ಹೋಗ್ತಕ್ಕಂಥ ಸಾಧ್ಯತೆ ಇದೆ. ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ವಿಶೇಷವಾದಂಥ ಸ್ಥಾನಮಾನ, ಗೌರವ ಬರತಕ್ಕಂಥದ್ದು, ಪೊಲಿಟಿಷಿಯನ್ಸ್ಗಳಿಗೆ, ಇನ್ಫ್ಲೂಯೆನ್ಸರ್ಗಳಿಗೆ ವಿಶೇಷವಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಎಲ್ಲವೂ ಚೆನ್ನಾಗಿದೆ. ಅಷ್ಟಮದಲ್ಲಿರ್ತಕ್ಕಂಥ ರಾಹು ಬಗ್ಗೆ ಮಾತ್ರ ಜಾಗೃತಿಯಿಂದ ಇರಿ, ಮಾತು ತಪ್ಪಬೇಡಿ. ಇವತ್ತು ಅಂದರೆ ಒಂದು ಸ್ವಲ್ಪ ಮಿತಿಮೀರಿ ಮಾತನಾಡ್ತಕ್ಕಂಥದ್ದು, ಯಾರನ್ನು ಕಿಂಡಲ್ ಮಾಡತಕ್ಕಂಥದ್ದು, ಈ ಕೆಲಸ ಒಂದು ಮಾಡಬೇಡಿ, ಎಲ್ಲವೂ ಚೆನ್ನಾಗಿರುತ್ತೆ ನಿಮಗೆ. ಸಿಂಹರಾಶಿಯವರಿಗೆ ಯಥಾ ಪ್ರಕಾರ ನಿಮಗೆ ಅಷ್ಟಮ ಶನಿ ತೊಂದರೆ ಕೊಡ್ತಾನೆ ಇರ್ತಾನೆ, ಪರೀಕ್ಷೆ ಮಾಡ್ತಾನೆ ಇರ್ತಾನೆ. ಅದರ ಜೊತೆಲಿ ಚಂದ್ರ ಕೂಡ ಅಷ್ಟಮದಲ್ಲಿರ್ತಕ್ಕಂಥದ್ದು. ಇವತ್ತು ಸ್ವಲ್ಪ ಮನಸ್ಥಿತಿ ಒಂಚೂರು ಮಕ್ಕಳ ಮನಸ್ಥಿತಿ ಆಗೋಗಿರುತ್ತೆ ನಿಮಗೆ. ಸ್ವಲ್ಪ ತುಂಬ ಎಲ್ಲದಕ್ಕೂ ಹಠ ಹಿಡಿಯುವಂಥದ್ದು, ಎಲ್ಲದಕ್ಕೂ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿಯಾದಂಥ ಒಂದು ಮನಸ್ಥಿತಿ, ಸ್ವಲ್ಪ ಇಮೆಚೂರ್ಡ್ ಆಗಿ ಬಿಹೇವ್ ಮಾಡತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಜಾಗ್ರತೆಯಿಂದ ಇರಿ. ನಿಮ್ಮ ಸ್ಥಾನಮಾನ, ನಿಮ್ಮ ವಯಸ್ಸು ಇದನ್ನು ಜ್ಞಾಪಕ ಅದಕ್ಕೆ ತಕ್ಕ ಹಾಗೆ ಬಿಹೇವ್ ಮಾಡಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. 11ರಲ್ಲಿರ್ತಕ್ಕಂಥ ಗುರು ನಿಮಗೆ ಜ್ಞಾಪಿಸ್ತಾ ಇರ್ತಾರೆ, ನೀನು ಈ ಥರ ಬಿಹೇವ್ ಮಾಡಬಾರ್ದು, ನಿನ್ನ ಸ್ಥಾನ ಬೇರೆ, ನಿನ್ನ ಪೊಸಿಷನ್ ಬೇರೆ ಅಂತ. ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳಿ, ನಗಪಾಟ್ಲಾಗಬೇಡಿ ಇವತ್ತಿನ ದಿವಸ. ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಳ್ಳಿ, ಶುಭವಾಗುತ್ತೆ ನಿಮಗೆಲ್ಲವೂ ಸಹ. ಕನ್ಯಾ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಸಪ್ತಮದಲ್ಲಿ ಶನಿ ಮತ್ತು ಚಂದ್ರ ಇರತಕ್ಕಂಥದ್ದು ವಿಶೇಷವಾಗಿದೆ. ಎಲ್ಲವೂ ಸಹ ಇವತ್ತಿನ ದಿವಸ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ ನಿಮಗೆ. ನಿಮ್ಮಿಂದ ದೂರ ಆಗಿರತಕ್ಕಂಥ ಸ್ನೇಹಿತರಾಗ್ಲಿ ಅಥವಾ ನಿಮ್ಮ ಸಂಗಾತಿಗಳಾಗ್ಲಿ ಮತ್ತೆ ಕರೆ ಮಾಡ್ತಾರೆ, ಮತ್ತೆ ಮೆಸೇಜ್ ಮಾಡ್ತಾರೆ. ಏನೋ ಒಂದು ಚೈತನ್ಯ, ಏನೋ ಒಂದು ಹೊಸ ಒಂದು ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಲೈಫ್ನಲ್ಲಿ. ಎಲ್ಲವೂ ಚೆನ್ನಾಗಿದೆ. ಆದರೆ ದುಡುಕಬೇಡಿ, ನಿಧಾನವಾಗಿ ಹೆಜ್ಜೆ ಇಡಿ, ಶುಭವಾಗುತ್ತೆ ನಿಮಗೆ. ಹಯಗ್ರೀವ ಸ್ತೋತ್ರವನ್ನು ಪಾರಾಯಣ ಮಾಡ್ಕೊಳ್ಳೋದ್ರಿಂದ, ಬುಧ ಕವಚವನ್ನು ಹೇಳ್ಕೊಳ್ಳೋದ್ರಿಂದ ಅನುಕೂಲ ಇದ್ದಾದ ಪಕ್ಷದಲ್ಲಿ ನೀವು ವಾಮನನ ಒಂದು ಸಂದರ್ಶನ ಮಾಡಿ. ವಾಮನ ದೇವಸ್ಥಾನ ಅನ್ನತಕ್ಕಂಥದ್ದು ಇರುತ್ತೆ. ಈ ವಾಮನ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಸರಿ ಗುರುಜಿ, ಇನ್ನು ಇಂದು ಹನುಮ ಜಯಂತಿ, ಈ ದಿನದ ವಿಶೇಷತೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ? ಖಂಡಿತಮ್ಮ. ಭಗವಂತನ ಹಲವಾರು ಅವತಾರಗಳನ್ನು ನೋಡಿದ್ದಾದಲ್ಲಿ ಹನುಮಂತನ ಅವತಾರ ಬಹಳ ವಿಶೇಷ ಅಂತ ಹೇಳಿದ್ರೆ ನಾವು ನೋಡಿ, ಎಲ್ಲ ದೇವರುಗಳಿಗೂ ಸಹ ಒಂದು ದಿವಸ ಜಯಂತಿ ಇರುತ್ತೆ. ಶ್ರೀಕೃಷ್ಣ ಜಯಂತಿ, ರಾಮನವಮಿ ಇರತಕ್ಕಂಥದ್ದು, ಈ ರೀತಿ ಎಲ್ಲ ನೋಡಿದ್ವಿ. ಈ ಹನುಮಂತನ ವಿಶೇಷತೆ ಏನಂತಂದ್ರೆ, ಇವಾಗ ಒಂದು ಹನುಮ ಜಯಂತಿ ಬರುತ್ತೆ ನಿಮಗೆ. ಚೈತ್ರ ಮಾಸದಲ್ಲಿ ಮೊನ್ನೆ ತಾನೇ ಒಂದು ಹನುಮ ಜಯಂತಿ ಬಂದು ಹೋಯ್ತು. ಇದೆಲ್ಲದಕ್ಕಿಂತ ದೊಡ್ಡದಾಗಿ ಮಾರ್ಗಶಿರ ಮಾಸದಲ್ಲಿ ಡಿಸೆಂಬರ್ ನಲ್ಲಿ ಬರುತ್ತೆ ಹನುಮತ್ ಜಯಂತಿ ಅಂತ. ಎಲ್ಲ ಸಂದರ್ಭಗಳಲ್ಲೂ ಆಚರಣೆಯನ್ನ ಮಾಡ್ತೀವಿ. ಇದು ಬಹಳ ಜನಕ್ಕೆ ಸ್ವಲ್ಪ ಗೊಂದಲ ಅಂತ ಅನ್ಸುತ್ತೆ. ಏನು ಹನುಮಂತ ಮೂರು ಸಲ ಹುಟ್ಟಿದ್ನ, ಮೂರು ಸಲ ಬರ್ಡೇ ಮಾಡ್ಕೊಳ್ತಾನೆ ಹನುಮಂತ ಅಂತ ಕೆಲವರು ತಮಾಷೆಯಾಗಿ ಮಾತಾಡ್ತಾ ಇರ್ತಾರೆ. ಆದ್ರೆ ದೈವ ತತ್ವ ಅನ್ನೋದು ಬಹಳ ನಿಗೂಢವಾಗಿರುತ್ತೆ, ನಮ್ಗೆ ಅಷ್ಟು ಸುಲಭವಾಗಿ ಅರ್ಥ ಆಗ್ತಕ್ಕಂಥದ್ದಲ್ಲ ಇವೆಲ್ಲವೂ ಸಹ. ಭಗವಂತ ಹನುಮಂತ ಯಾರು ಅಂತ ಅನ್ಕೊಂಡಿದ್ದೀರಾ ನೀವು? ಮುಂದೆ ಬರತಕ್ಕಂಥ ಮನ್ವಂತರಕ್ಕೆ ಅವನೇ ನಾಯಕ. ಈಗ ಸ್ವಯಂಭೂ ವೈವಸ್ವತ ಮನ್ವಂತರ ನಡೀತಾ ಇದೆ. ಇದರ ನಂತರ ಬರತಕ್ಕಂಥ ಮನ್ವಂತರ, ಒಂದು ಮನ್ವಂತರ ಅಂದ್ರೆ 43,20,000 ವರ್ಷಗಳ ಕಾಲಮಾನ. ಅಷ್ಟು ಕಾಲಮಾನಗಳಿಗೆ ಅವನೇ ನಾಯಕನಾಗಿರ್ತಾನೆ. ಅಂದ್ರೆ ಮುಂದಿನ ಬ್ರಹ್ಮ ಅವನು ಹನುಮಂತ. ಈಗಿರತಕ್ಕಂಥ ಬ್ರಹ್ಮ ಬೇರೆ, ಮುಂದಿನ ಬ್ರಹ್ಮನಾಗಿರ್ತಕ್ಕಂಥವನು. ಹಾಗಿರುವಾಗ ಎಲ್ಲ ಕಾಲದಲ್ಲೂ ಇರ್ತಾನು. ಕಾಲಾತೀತರಾಗಿರ್ತಕ್ಕಂಥ ಭಗವಂತ ಹನುಮಂತ ತ್ರೇತಾಯುಗದಲ್ಲೂ ಬರ್ತಾನೆ. ಹಾಗೆ ಮುಂದಕ್ಕೆ ಹೋದ್ರೆ ದ್ವಾಪರ ಯುಗದಲ್ಲೂ ಕಾಣಿಸ್ಕೊಳ್ತಾನೆ. ಭೀಮನ ಜೊತೆ ಇರ್ತಾನೆ. ಅಲ್ಲಿ ಭೀಮ ಮತ್ತು ಹನುಮಂತನ ಒಂದು ಸನ್ನಿವೇಶ ಬರುತ್ತೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಒಂದು ಧ್ವಜದಲ್ಲಿ, ಆ ಒಂದು ಕಪಿಧ್ವಜ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಸದಾಕಾಲ ಕೂತ್ಕೊಂಡಿರ್ತಾನೆ ಆಂಜನೇಯ. ಅಲ್ಲಿದ್ದು ಅರ್ಜುನನ ಕಾಪಾಡ್ತಕ್ಕಂಥ ಅವನೇ. ಇಲ್ಲಿ ಕಲಿಯುಗದಲ್ಲಂತೂ ಹೇಳೋ ಅವಶ್ಯಕತೆ ಇಲ್ಲ. ಎಷ್ಟೋ ಮಹಾನುಭಾವರಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಬಿಟ್ಟಿದ್ದಾನೆ ಆಂಜನೇಯ. ಅದಕ್ಕೆ ನಮಗೆ ಪ್ರಾಪ್ತಿ ಇರಬೇಕು, ನಮಗೆ ಯೋಗ ಇರಬೇಕು, ಅವನು ದರ್ಶನ ಆಗ್ಬೇಕು ಅಂದ್ರೆ. ಎಷ್ಟೋ ನಾವು ಇವತ್ತಿನ ಕಾಲಕ್ಕೂ ಸಹ ನೋಡ್ತಾ ಇದೀವಿ ನಾವು. ಹನುಮಂತ ಯಾರಿಗೋ ಗೋಚರವಾದ, ದರ್ಶನ ಕೊಟ್ಟ, ಕನಸಿನಲ್ಲಿ ಕಾಣಿಸ್ಕೊಂಡ, ನೇರವಾಗಿ ಕಾಣಿಸ್ಕೊಂಡಿದ್ದಾನೆ. ಕನಸಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಬೇರೆ, ನೇರವಾಗಿ ಪ್ರತ್ಯಕ್ಷ ರೂಪದಲ್ಲಿ ಬರ್ತಕ್ಕಂಥದ್ದು, ಏನೋ ಒಂದು ಸೂಚನೆ ಕೊಡ್ತಕ್ಕಂಥದ್ದು. ಹೀಗಾಗಿ ಹನುಮಂತ ಅಂತಂದ್ರೆ ಎಲ್ಲ ಯುಗಗಳಿಗೂ ಸಲ್ಲತಕ್ಕಂಥ ಒಬ್ಬ ದೇವತೆ ಆಗಿರ್ತಾನೆ, ಸರ್ವಾಂತರ್ಯಾಮಿ ಆಗಿರ್ತಾನೆ. ಒಂದೊಂದು ಯುಗದಲ್ಲಿ ಅವನ ಅವತಾರ ಒಂದೊಂದು ಸಂದರ್ಭದಲ್ಲಿ ಆಗಿದೆ. ಒಂದೊಂದು ಪುರಾಣದ ಪ್ರಕಾರವಾಗಿ ಅವನ ಅವತಾರ ಒಂದೊಂದು ಕಡೆ ಆಗಿದೆ ಅಂತ ಹೇಳಿದ್ದಾರೆ. ಈ ದೃಷ್ಟಿಯಿಂದ ತೆಗೆದುಕೊಂಡಾಗ ಒಂದು ಪುರಾಣದ ಆಧಾರದಲ್ಲಿ, ಒಂದು ಗ್ರಂಥದ ಆಧಾರದಲ್ಲಿ ಹನುಮ ಜಯಂತಿನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಏನು ಮಾಡಬಹುದು ಹನುಮ ಜಯಂತಿಯ ದಿವಸ ಅಂತಂದ್ರೆ ನೋಡಿ, ಎಲ್ಲ ದೇವರು ಅಷ್ಟೇ. ಆ ದೇವರನ್ನ ಸ್ಮರಣೆಯನ್ನು ಮಾಡಿದ್ರೆ ಅವನು ಒಲಿತಾನೆ, ಅವನು ಪ್ರಸನ್ನನಾಗ್ತಾನೆ. ಆ ದೇವಿಯನ್ನು ನಾವು ಸ್ಮರಣೆಯನ್ನು ಮಾಡಿದ್ರೆ ಆಕೆ ಒಲಿತಾಳೆ. ಈ ಹನುಮಂತನ ವೈಶಿಷ್ಟ್ಯ ಏನಂತಂದ್ರೆ, ನೀವು ಹನುಮಂತನ ಪೂಜೆ ಮಾಡಬೇಡಿ, ಶ್ರೀರಾಮನ ಪೂಜೆಯನ್ನು ಮಾಡಿ. ನೀವು ಎಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ರಾಮತಾರಕ ಮಂತ್ರ ಹೇಳ್ತಿರೋ, ಅಷ್ಟು ಬೇಗ ಆಂಜನೇಯ ಒಲಿತಾರೆ. ಇದು ಆಂಜನೇಯ ಒಲಿಸ್ಕೊಳ್ಳೋದಕ್ಕೆ ಇರತಕ್ಕಂಥ ತುಂಬಾ ಸರಳವಾಗಿರತಕ್ಕಂಥ ಒಂದು ಮಾರ್ಗ ಆಗಿರುತ್ತೆ. ಇದರ ಜೊತೆಯಲ್ಲಿ ಹನುಮಂತನ ಮೂಲ ಮಂತ್ರ ಅಂತ ಇದೆ.
ಸರಿಯಾದ ಗುರುಗಳು ಸಿಕ್ಕಿದಾಗ ಹನುಮಂತನ ಮೂಲ ಮಂತ್ರವನ್ನ ನಿಮ್ಮ ನಕ್ಷತ್ರಕ್ಕೆ ಸಾಧನ ತಾರೆ ಇರತಕ್ಕಂಥ ಶನಿವಾರದ ದಿವಸ ಅಥವಾ ಮಂಗಳವಾರದ ದಿವಸ, ಈ ಎರಡೂ ವಾರಗಳು ಆಂಜನೇಯನಿಗೆ ಸಂಬಂಧಪಟ್ಟಂತಹ ವಾರಗಳೇ ಆಗಿರುತ್ತೆ. ಸೊ ನಿಮ್ಮ ನಕ್ಷತ್ರಕ್ಕೆ ಸಾಧನ ತಾರೆ ಇರತಕ್ಕಂಥ ಮಂಗಳವಾರ ಆಗಲಿ ಶನಿವಾರದ ದಿವಸ ಆಗಲಿ ಹನುಮಂತನ ಮೂಲ ಮಂತ್ರವನ್ನು ಉಪದೇಶ ತೆಗೆದುಕೊಳ್ಳಿ, ಹನುಮದ್ ವ್ರತದ ಉಪದೇಶವನ್ನು ತೆಗೆದುಕೊಳ್ಳಿ. ತುಂಬಾ ಅದ್ಭುತವಾಗಿರತಕ್ಕಂಥ ದೀಕ್ಷೆ ಇದು. ಹನುಮ ದೀಕ್ಷೆಯಿಂದ 21 ದಿವಸಗಳು ಮಾಡ್ತಾರೆ. ನಾವು ಓಂ ಶಕ್ತಿ ಮಾಲೆ ಬಗ್ಗೆ ಗೊತ್ತಿರುತ್ತೆ, ಅಯ್ಯಪ್ಪ ಮಾಲೆ ಬಗ್ಗೆ ನಮ್ಗೆ ಗೊತ್ತಿರುತ್ತೆ, ಹನುಮ ಮಾಲೆ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಬಹಳಷ್ಟು ಜನಗಳಿಗೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಆಸ್ಟ್ರೋ ಪೂಜಾ ವತಿಯಿಂದ ಈ ಹನುಮ ದೀಕ್ಷೆ ಕೊಡತಕ್ಕಂಥ ಒಂದು ಪ್ರಯತ್ನವನ್ನು ಸಹ ನಾವು ಮಾಡ್ತೀವಿ. ಆ ಮಾಹಿತಿಯನ್ನು ಸಹ ನಿಮಗೆಲ್ಲ ತಿಳಿಸ್ತೀವಿ. ನಾವು ಅವತ್ತಿನ ದಿವಸ ಅನುಕೂಲ ಇರತಕ್ಕಂಥ ವ್ಯಕ್ತಿಗಳು ಒಂದು ಹನುಮಂತನ ಸನ್ನಿಧಾನ ಎಲ್ಲಿಂದ ನಾವು ತಿಳಿಸ್ತೀವಿ ಅಲ್ಲಿ ಬರಬಹುದು, ಹನುಮ ದೀಕ್ಷೆಯನ್ನು ತೆಗೆದುಕೊಳ್ಬಹುದು ನೀವು. ಮತ್ತೊಂದು ವಿಚಾರ ಅಂದ್ರೆ ಈ ಹನುಮ ದೀಕ್ಷೆಯನ್ನ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ತಗೊಂಡಿದ್ದಾರೆ, ಸೆಲೆಬ್ರಿಟಿಗಳು ತಗೊಂಡಿದ್ದಾರೆ. ತುಂಬಾ ಪಾಪ್ಯುಲರ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಸೋಲಿನ ಒಂದು ಸಂಚಿನಲ್ಲಿ ಇದ್ದಾಗ, ಅವರು ಸೋಲಿನ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾಗ ಈ ಒಂದು ಹನುಮ ದೀಕ್ಷೆಯನ್ನು ತೆಗೆದುಕೊಂಡು ಮತ್ತೆ ಅವರು ಸಕ್ಸಸ್ ರೂಟ್ಗೆ ಬಂದಿದ್ದಾರೆ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ತೆಲುಗು ನಟ ಜೂನಿಯರ್ NTR ಅಂತ ನಾವು ಯಾರು ಕರಿತೀವಿ, ಈ RRR ಸಿನಿಮಾಗಳನ್ನ ಮಾಡಿದಾರಲ್ಲ, ಹನುಮ ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ. ನೀವು ನೋಡಬಹುದು, ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಆ ಹನುಮಂತನ ವ್ರತ ಬಂದಾಗ 21 ದಿವಸ ಅವರು ಯಾವುದೇ ಶೂಟಿಂಗ್ ಹೋಗೋದಿಲ್ಲ, ಯಾವುದೇ ಆಡ್ಸ್ ಹೋಗೋದಿಲ್ಲ, ಹೊರಗಡೆ ಎಲ್ಲೂ ಓಡಾಡೋದಿಲ್ಲ, ಊಟ ಉಪಚಾರ ಎಲ್ಲದರಲ್ಲೂ ನಿಷ್ಠೆ ನೇಮ ಫಾಲೋ ಮಾಡ್ತಾರೆ. ವಿಶೇಷವಾದ ಒಂದು ದಿರಿಸನ್ನ ಹಾಕೊಂಡಿರ್ತಾರೆ. ಆ ಸಮಯದಲ್ಲಿ ಹನುಮ ದೀಕ್ಷೆ ಒಂದು ಆರೆಂಜ್ ಕಲರ್ ಡ್ರೆಸ್ ನ ಹಾಕೊಂಡಿರ್ತಾರೆ. ಹಾಗಾಗಿ ಆ 21 ದಿನ ಅನ್ನೋ ಒಂದು ಪೀರಿಯಡ್ ಇದೆಯಲ್ಲ, ಇದಕ್ಕೆ ಅದರದೇ ಆದ ಮಹತ್ವ ಇದೆ. ಸೈನ್ಸ್ ಕೂಡ ಇವತ್ತು ಅದನ್ನು ತುಂಬಾ ಸ್ಪಷ್ಟಪಡಿಸಿದೆ. 21 ಡೇಸ್ ನೀವು ಯಾವ್ದನ್ನು ಮಾಡ್ತಿರೋ ಲೈಫಲ್ಲಿ ನಿಮಗೆ ಇಟ್ ಬಿಕಮ್ಸ್ ಎ ಹ್ಯಾಬಿಟ್, ಅದನ್ನು ಬಿಟ್ಟು ಹೋಗೋದಿಲ್ಲ, ಲೈಫ್ ಲಾಂಗ್ ನಿಮ್ಗೆ ಅದೊಂದು ಡಿಸಿಪ್ಲಿನ್ ಆಗ್ಬಿಡುತ್ತೆ ಅಂತ. ಸೊ ಈ ಹನುಮ ದೀಕ್ಷೆ ಅನ್ನೋದು 21 ದಿವಸಗಳ ಕಾಲ ಇರುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಆಸಕ್ತಿ ಇರತಕ್ಕಂಥ ವ್ಯಕ್ತಿಗಳು ಈ ಹನುಮ ದೀಕ್ಷೆಯನ್ನು ತೆಗೆದುಕೊಳ್ಳಿ. ಜೀವನದ ಒಂದು ದಿಕ್ಕನ್ನೇ ಬದಲಾಯಿಸಿಕೊಳ್ಳೋದಕ್ಕೆ ವಿಶೇಷವಾದ ಒಂದು ಪ್ರಯತ್ನ ಇದಾಗಿರುತ್ತೆ ನಿಮಗೆ. ಖಂಡಿತ ಗುರುಜಿ. ಈಗ ರಾಶಿ ಫಲವನ್ನ ಮುಂದುವರಿಸೋಣ. ಇನ್ನುಳಿದ 6 ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿಸಿಕೊಡಿ ಗುರುಜಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ರೀತಿ ಮಿಶ್ರ ಫಲಿತಾಂಶಗಳು ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಪಂಚಮದಲ್ಲಿ ರಾಹು ಇದ್ದಾನೆ. ನಿಮಗೆ ಬೇರೆ ಎಲ್ಲ ಗ್ರಹಗಳು ಅನುಕೂಲವಾಗಿದ್ರು ಸಹ ಈ ರಾಹು ಎಲ್ಲೋ ಒಂದ್ ಸ್ವಲ್ಪ ನಿಮಗೆ ಕಸಿಬಿಸಿ ಕೊಡ್ತಕ್ಕಂಥದ್ದು, ಒಂಚೂರು ಯಾವುದೋ ಪ್ರಲೋಭನೆಗಳನ್ನ ಕೊಡ್ತಾನೆ. ಅಂದ್ರೆ ರಾಹು ಯಾವತ್ತೂ ಅಷ್ಟೇ ಆಕರ್ಷಣೆಗಳನ್ನ ಕೊಡ್ತಾನೆ ನಮಗೆ. ಅಲ್ಲಿರುವಂತ ರಾಹು ಏನ್ ಮಾಡ್ತಾನೆ ಅಂದ್ರೆ 11ನೇ ಮನೆ ವೀಕ್ಷಣೆ ಮಾಡ್ತಾ ಇದ್ದಾನೆ. 11ನೇ ಮನೆ ಅಂದ್ರೆ ಲಾಭಸ್ಥಾನ, ಪ್ರೇಮಾನುರಾಗಸ್ಥಾನ ಅಂತ ಹೇಳುತ್ತೆ. ಸೊ ಏನೋ ಒಂದು ಬೇಡದೇ ಇರೋ ಒಂದು ಅಟ್ರಾಕ್ಷನ್, ಒಂದು ಇನ್ಫ್ಯಾಚುಯೇಷನ್, ಒಂದು ಕ್ರಶ್, ಇದಕ್ಕೆ ಸಿಕ್ಕಾಕೊಳ್ತೀರಾ ಇವತ್ತಿನ ದಿವಸ ನೀವು. ಇದು ಸ್ವಲ್ಪ ಸಮಸ್ಯೆನ ತಂದುಕೊಡುತ್ತೆ. ಅದರಲ್ಲೂ 20 ರಿಂದ 32, 33 ಏಜ್ ಒಳಗಡೆ ಇರತಕ್ಕಂಥವ್ರು ಸ್ವಲ್ಪ ಜಾಗೃತಿಯಿಂದ ಇರಿ ಇವತ್ತಿನ ದಿವಸ. ಚಂದ್ರ ಮನಃಕಾರಕ 6ನೇ ಮನೆಯಲ್ಲಿ ಇದ್ದಾನೆ. ಇವತ್ತು ನಿಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಮನಸ್ಸು ಹೊಯ್ದಾಟ, ಒಂದು ರೀತಿ ಒಂದು ತೊಳೆದಾಟ, ಎಲ್ಲವೂ ಗೊಂದಲವಾಗಿರುತ್ತೆ. ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಇಂದ್ರಾಕ್ಷಿ ದೇವಿ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಇದರ ಜೊತೆ ನಿಮ್ಮ ಕುಲದೇವತೆಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಎಲ್ಲವೂ ಶುಭವಾಗುತ್ತೆ, ನಿಮಗೆ ಏನು ತೊಂದರೆ ಇಲ್ಲ. ವೃಶ್ಚಿಕ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಮತ್ತು ಚಂದ್ರ ಇಬ್ಬರು ಇರತಕ್ಕಂಥದ್ದು. ಇವತ್ತು ನಿಮ್ಮ ಮಕ್ಕಳ ಒಂದು ಓಡಾಟ, ಅವರ ಒಂದು ಆಕ್ಟಿವಿಟೀಸು, ಚಟುವಟಿಕೆಯ ಬಗ್ಗೆ ತುಂಬಾ ಗಮನ ಇಟ್ಕೋಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಮೊಬೈಲ್ ಮನೇಲಿ ಇಟ್ಬಿಟ್ಟು ಹೋಗಿರ್ತೀರಾ, ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿರ್ತೀರಾ, ನೀವೆಲ್ಲ ಹೋಗಿ ಕೆಲಸ ಮಾಡ್ಕೊಂಡು ಬರೋದ್ರೊಳಗಡೆ ಆ ಮೊಬೈಲ್ ಅವರು ಏನೇನೆಲ್ಲ ರಾದ್ಧಾಂತ ಮಾಡಿರ್ತಾರೆ ನಿಮ್ಗೆ ಗೊತ್ತಾಗೋದಿಲ್ಲ. ಇವಾಗ ಸ್ವಲ್ಪ ಪಾಸ್ವರ್ಡ್ಸ್ ಆಗಲಿ ಅಥವಾ ಬೇರೆ ಲಾಕ್ಸ್ ಆಗಲಿ, ಯಾವ ರೀತಿ ಅವರಿಗೆ ಇದನ್ನ ಸ್ವಲ್ಪ ಡಿಜಿಟಲ್ ಇಂದ ವಿಮುಖ ಮಾಡೋದಕ್ಕೆ ಏನೇನು ಪ್ರಯತ್ನಗಳಾಗುತ್ತೋ ಅದನ್ನ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ. ಮಾನಿಟರ್ ಮಾಡಿ. ಇವತ್ತು ಮಧ್ಯದಲ್ಲಿ ಕಾಲ್ ಮಾಡಿ ಅಥವಾ ಇನ್ಯಾರ ಮೂಲಕ ಮಕ್ಳು ಏನ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲೂ ಟೀನೇಜ್ ಮಕ್ಳು ಇರತಕ್ಕಂಥವ್ರು ಮಾತ್ರ ಇವು ತುಂಬಾ ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ನೀವು ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಇನ್ನು ಧನುರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಇವತ್ತಿನ ದಿವಸ ಆಡಿಟರ್ಸು ಮತ್ತು ಈ ಒಂದು ಅಕೌಂಟೆನ್ಸಿ ನೋಡ್ತಕ್ಕಂಥ ಕೆಲಸದವರು ಮತ್ತು ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಟೆಲಿಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಇರತಕ್ಕಂಥವ್ರು ಎಲ್ಲರೂ ಅಷ್ಟೇ ವಿಶೇಷವಾದ ಲಾಭ ಅನುಕೂಲ ಆಗ್ತಕ್ಕಂಥ ದಿವಸ ಆಗಿರುತ್ತೆ. ಸಪ್ತಮದಲ್ಲಿರತಕ್ಕಂಥ ಗುರು ಉನ್ನತವಾದ ಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾನೆ. ಹೈ ಲೆವೆಲ್ ಕಾಂಟ್ಯಾಕ್ಟ್ಸ್ ನ ಕೊಡಿಸ್ಕೊಡ್ತಾನೆ ಇವತ್ತಿನ ದಿವಸ. 3ರಲ್ಲಿ ರಾಹು ಇದ್ದಾನೆ, ಎಕ್ಸಲೆಂಟ್ ಆಗಿದೆ. 4ರಲ್ಲಿ ಚಂದ್ರ ಮಿಶ್ರ ಫಲಿತಾಂಶಗಳನ್ನು ಕೊಡ್ತಾನೆ. ಏನೇ ಆದರೂ ಅಷ್ಟೇ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿ ಇವತ್ತಿನ ದಿವಸ. ಒಂದು ರಾಯರ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಮೃತ್ತಿಕಾ ತೀರ್ಥವನ್ನು ತೆಗೆದುಕೊಂಡು ಬನ್ನಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಇನ್ನು ಮಕರ ರಾಶಿಯವರಿಗೆ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಸ್ಮೂತ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಅವರಿಗೆ. ಮುಂದಿನ ಹಲವಾರು ದಿನಗಳವರೆಗೂ ಸಹ ಯಾವುದೇ ಅಂತ ಏರುಪೇರುಗಳಿಲ್ಲದೆ ಎಲ್ಲವೂ ಅನ್ಕೊಂಡಿರೋ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ನಿಮಗೆ. ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾನೆ. ಮಾತಿನ ಮೇಲೆ ಜಾಗೃತಿ ಇರಬೇಕು, ಹಣದ ಮೇಲೆ ಜಾಗೃತಿ ಇರಬೇಕು. ಕುಟುಂಬದ ವಿಚಾರಗಳಲ್ಲಿ ಯಾರು ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇವತ್ತು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಾ ಇದೆ. ದೂರದ ಯಾವುದೋ ಒಂದು ಸಂಬಂಧಿಕರು ಅಂತ ಹೇಳ್ಕೊಳ್ತಾ ಒಂದು ಹೆಂಗಸು ನಿಮ್ಮ ಮನೆಗೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಕರೆ ಮಾಡ್ತಾರೆ, ನಿಮ್ದೇನೋ ಪರ್ಸನಲ್ ಇನ್ಫಾರ್ಮೇಶನ್ ಟ್ರ್ಯಾಕ್ ಮಾಡೋಕ್ಕೆ ನೋಡ್ತಾರೆ.
ಜಾಗ್ರತೆಯಿಂದ ಇರಿ. ಅವ್ರನ್ನ ನೀವು ಖಡಾಖಂಡಿತವಾಗಿ ಮಾತಾಡಿಸೋದಕ್ಕೆ ಆಗೋದಿಲ್ಲ. ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಇಂತಹ ಸನ್ನಿವೇಶವನ್ನ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಪರಮಾತ್ಮ ಶ್ರೀಕೃಷ್ಣ ಸ್ಮರಣೆ ಮಾಡ್ಕೊಳ್ಳಿ. ಡಿಪ್ಲೊಮೆಸಿಗೆ ಅವನಿಗಿನ ದೊಡ್ಡ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಇಲ್ಲ ಅಂತ ನಾವು ಹೇಳ್ಬೋದು ನಾವು. ಸೊ ಕೃಷ್ಣಾಷ್ಟಕವನ್ನು ಹೇಳ್ಕೊಳ್ಳಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಕುಂಭರಾಶಿ. ಕುಂಭರಾಶಿನವರಿಗೆ ಒಂದು ರೀತಿ ಗೊಂದಲ, ಒಂದು ರೀತಿ ಅಶಾಂತಿ, ಒಂದು ರೀತಿ ಅಸಹಾಯಕತೆ, ಒಂದು ರೀತಿ ನೀವು ಹೇಳ್ಬೇಕು ಅಂದ್ರೆ ಅಸ್ಥಿರತೆ, ಇನ್ಸೆಕ್ಯೂರಿಟಿ ಅನ್ನು ಕಾಡ್ತಾ ಇದೆ. ಯಾರ ಹತ್ರ ರಿವೀಲ್ ಮಾಡ್ಕೊಳ್ಳೋದಿಲ್ಲ, ನೀವು ಎಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ. ಇದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು ನಿಮಗೆ ತುಂಬಾ ಟ್ರಸ್ಟ್ ವರ್ತಿ ಅಂತ ಅನಿಸ್ತಾರೋ ಅವ್ರ ಜೊತೆ ಇವತ್ತು ಕೂತ್ಕೊಂಡು ಮನಸ್ಸು ಬಿಚ್ಚಿ ಮಾತನಾಡಿ. ಏನೇ ಗೊಂದಲಗಳಿದ್ರೂ ಸಹ ಅದರಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ನಿಮಗೆ. ಸ್ವಲ್ಪ ನಿಮ್ಮ ಏಜ್ ಗ್ರೂಪ್ಗಿಂತ ಇನ್ನೊಂದು ನೆಕ್ಸ್ಟ್ ಜನರೇಷನ್ ಅವರಿಂದ ಮಾತನಾಡಿ. ಜೀವನಾನುಭವ ಬಹಳ ದೊಡ್ಡದು, ಅದು ನಿಮಗೆ ವಿಶೇಷವಾಗಿ ಅವರು ಈ ಹಂತ ದಾಟಿ ಹೋಗಿರ್ತಾರೆ. ಹಾಗಾಗಿ ಅವರು ನಿಮಗೆ ವಿಶೇಷವಾದ ಗೈಡೆನ್ಸ್ ಅನ್ನು ಕೊಡ್ತಾರೆ, ಶುಭವಾಗುತ್ತೆ. ಆಂಜನೇಯ ದಂಡಕವನ್ನು ಇವತ್ತಿನ ದಿವಸ ಪಾರಾಯಣ ಮಾಡ್ಕೊಳ್ಳಿ. ಸಾಧ್ಯವಾದರೆ ಆಂಜನೇಯನಿಗೆ ಇವತ್ತಿನ ದಿವಸ ಹೇಗಿದ್ರು ಹನುಮ ಜಯಂತಿ ಇರೋದ್ರಿಂದ ಒಂದು ಬೆಣ್ಣೆ ಅಲಂಕಾರ ಆಗಲಿ, ಸಿಂಧೂರ ಅಲಂಕಾರ ಸೇವೆ ಆಗಲಿ ಮಾಡಿಸಿ, ಶುಭವಾಗುತ್ತೆ ಎಲ್ಲವೂ ಸಹ. ಮೀನರಾಶಿ. ಮೀನರಾಶಿಯವರಿಗೆ ಜನ್ಮರಾಶಿಯಲ್ಲೇ ಚಂದ್ರ ಮತ್ತು ಶನಿ ಎರಡೂ ಇರತಕ್ಕಂಥದ್ದು. ಮನಸ್ಸು ನಿಮಗೆ ಸ್ವಲ್ಪ ಮಟ್ಟಿಗೆ ಫ್ರಜೈಲ್ ಆಗಿರುತ್ತೆ, ಇವತ್ತಿನ ದಿವಸ ಡೆಲಿಕೇಟ್ ಆಗಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಜೊತೆಗೆ 12ನೇ ಮನೆಯಲ್ಲಿ ರಾಹು ಸಹ ಇರತಕ್ಕಂಥದ್ದು. ಎಲ್ಲೋ ಒಂದು ರೀತಿ ನಿಮ್ಗೆ ಒಂದು ಇನ್ಸೋಮ್ನಿಯಾ ಅಂದ್ರೆ ನಿದ್ರಾಹೀನತೆಯನ್ನು ದಾರಿ ಮಾಡ್ತಕ್ಕಂಥ ಸಾಧ್ಯತೆ ಆಗಲಿ, ಅಥವಾ ವಿಪರೀತ ಕೆಲಸಗಳ ಕಡೆಗೆ ನಿಮ್ಮನ್ನ ಪುಷ್ ಮಾಡತಕ್ಕಂಥ ಸಾಧ್ಯತೆ ಆಗಲಿ ಕಾಣಿಸ್ತಾ ಇದೆ. 6ರಲ್ಲಿರತಕ್ಕಂಥ ಕೇತು ವಿಶೇಷವಾದ ಅನುಕೂಲವನ್ನು ಮಾಡ್ತಾನೆ, ಎಲ್ಲವನ್ನ ನಿವಾರಣೆಯನ್ನು ಮಾಡ್ತಾನೆ. 4ರಲ್ಲಿರತಕ್ಕಂಥ ಗುರುವು ಅಷ್ಟೇ ನಿಮಗೆ ಅದ್ಭುತವಾದ ಲಾಭವನ್ನು ಕೊಡ್ತಾನೆ. ಆದರೆ ಚಂದ್ರ ಸ್ವಲ್ಪ ಮಟ್ಟಿಗೆ ಇವತ್ತು ಅತಂತ್ರವಾಗಿರೋದ್ರಿಂದ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ರೆ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಿ, ಅಪರಾಜಿತ ಸ್ತೋತ್ರವನ್ನು ಹೇಳ್ಕೊಡಿ, ಶುಭವಾಗುತ್ತೆ ನಿಮಗೆ. ಎಸ್, ನೀವು ಕೂಡ ಗುರುಗಳ ಹತ್ರ ಮಾತಾಡ್ಬೋದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ಗುರುಗಳ ಹತ್ರ ಮಾತಾಡಿ. ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ಸರಸ್ವತಿ ಅವರು ಕರೆ ಮಾಡಿದ್ದಾರೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 27/3/73. ಜೊತೆಗೆ ಹುಟ್ಟಿದ ಟೈಮಿಂಗ್ಸ್? ಬೆಳಗಿನ ಜಾವ 4:15. ಎಲ್ಲಿ ಜನ್ಮ ಎಲ್ಲಾಗಿದ್ದು? ಸ್ಥಳ, ಜನ್ಮಸ್ಥಳ? ಮೈಸೂರು ಹತ್ರ ಮಾವತ್ತೂರ್ ಅಂತ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರು. ನಮಸ್ತೆ ಅಮ್ಮ ಸರಸ್ವತಿ ಅವರೇ, ಹೇಳಿಮ್ಮ, ಏನ್ ಪ್ರಶ್ನೆ ಕೇಳಬೇಕಾಗಿತ್ತು? ನನ್ನ ಒಂದು ಕೆರಿಯರ್ ಬಗ್ಗೆ ತಿಳ್ಕೊಬೇಕಿತ್ತು ನಾನು. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ನೀವು? ನಾನು ರಂಗಾ ಅಂತ ಕಂಪನಿ, ಅದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ದೀನಿ. ಸರ್ವಿಸ್ ಬಂದು 22 ವರ್ಷ ಆಗಿದೆ. ಅದ್ರ ಬಗ್ಗೆ ನಾನು ನಿಮ್ಮ ಕೆರಿಯರ್ ಯಾವ ತರ ಮುಂದುವರಿತೀನಿ ಮುಂದಕ್ಕೆ, ಅಥವಾ ನಾನು ಕೆಲಸ ಯಾವಾಗ ಬಿಡಬಹುದು ಅನ್ನೋದನ್ನ ಯೋಚನೆ ಮಾಡ್ಕೋಬಹುದು. ಅವಾಗ ನಾನು ಕೆರಿಯರ್ ಬಗ್ಗೆ ತಿಳ್ಕೊಳ್ಳೋದು, ಗ್ರೋತ್ ಇದ್ರೆ. ಓಕೆ, ಸೊ ನೀವು ಕೆಲಸ ಬದಲಾವಣೆ ಮಾಡೋ ಉದ್ದೇಶ ಇದೆಯಾ ನಿಮಗೆ? ಹಾಗೇನಿಲ್ಲ. ಓಕೆ, ಸರಿಮ್ಮ. ಈಗ ನಿಮ್ಗೆ ನಡೀತಾ ಇರುವಂಥ ದಶಾಭುಕ್ತಿಗಳನ್ನ ನಾವು ನೋಡಿದ್ದಾದಲ್ಲಿ ಈಗ ಗುರು ದಶೆ ನಡೀತಾ ಇದೆ. ಸೊ ಗುರು ದಶೆಯಲ್ಲಿ ನಿಮಗೆ ಕೇತು ಭುಕ್ತಿ ನಡೀತಾ ಇದೆ. ಸೊ ಈ ವರ್ಷ ಸೆಪ್ಟೆಂಬರ್ವರೆಗೂ ಸಹ ಕೇತು ಭುಕ್ತಿ ಇರುತ್ತೆ. ಕೇತು ನಿಮಗೆ ಲಗ್ನದಿಂದ 5ನೇ ಮನದಲ್ಲಿ ಕೇತು ಇರುವಂಥದ್ದು. ಕೇತುವಿನ ದೃಷ್ಟಿ ಲಾಭದ ಮೇಲೆ ಬಿದ್ದಿರುವಂಥದ್ದು. ಈ ಕೇತು ಸ್ವಲ್ಪ ನಿರಾಸಕ್ತಿಯನ್ನು ಕೊಡ್ತಾನೆ. ಸೊ ನೀವು ಸೆಪ್ಟೆಂಬರ್ವರೆಗೂ ಸ್ವಲ್ಪ ಒಂದು ಸ್ಟ್ಯಾಗ್ನೆನ್ಸಿ ಇರುತ್ತೆ ಅಂತ ಹೇಳ್ಬೋದು ನಾನು. ಅದಾದ್ಮೇಲೆ ಗುರುದಶ ಶುಕ್ರ ಭಕ್ತಿ ಪ್ರಾರಂಭ ಆಗುತ್ತೆ. ನೀವು ಹಾಕಿರೋ ಎಲ್ಲ ಎಫರ್ಟ್ಗಳಿಗೂ ಸಹ ವಿಶೇಷವಾದ ಒಂದು ಫಲಿತಾಂಶ, ಪ್ರತಿಫಲ ಸಿಗುತ್ತೆ ಈ ಸಮಯದಲ್ಲಿ. ನಿಮ್ಮ ಮನೆ ದೇವರು ಯಾವುದಮ್ಮ? ಮನೆ ದೇವರು ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿ. ಆಯ್ತು, ನೀವು ಒಂದು ಮನೆಯಲ್ಲಿ ದಂಪತಿ ಸಮೇತವಾಗಿ ನೀವು ಒಂದು ಸತ್ಯನಾರಾಯಣ ಪೂಜೆಯನ್ನ ಒಂದು ಶನಿವಾರದ ದಿವಸ ಮಾಡಿಸಿ ನೀವು. ಜೊತೆಯಲ್ಲಿ ನಿಮ್ಗೆ ಕರ್ಮಸ್ಥಾನಾಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ ಆಗಿರೋದ್ರಿಂದ ನಿಮ್ಮ ನಕ್ಷತ್ರಕ್ಕೆ ಸಾಧನ ತಾರೆ ಇರತಕ್ಕಂಥ ದಿವಸ ಅಂದ್ರೆ ಪೂರ್ವಾಷಾಢ ಆಗಿರೋದ್ರಿಂದ ಪೂರ್ವಾಭಾದ್ರ ಇದು ನಿಮ್ಗೆ ಸಾಧನ ತಾರೆ ಆಗುತ್ತೆ. ಪುನರ್ವಸು ಇದು ಸಾಧನ ತಾರೆ ಆಗುತ್ತೆ. ಪುಷ್ಯಮಿ ಈ 3ರಲ್ಲಿ ಒಂದು ನಕ್ಷತ್ರ ಇರತಕ್ಕಂಥ ಮಂಗಳವಾರ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಒಂದು ಅಭಿಷೇಕವನ್ನ ಮಾಡಿಸಿ, ಕಳಿಗಲೆ ಹೂವಿನಲ್ಲಿ ಸಹಸ್ರನಾಮದಲ್ಲಿ ಅರ್ಚನೆಯನ್ನು ಮಾಡಿಸಿ, ಆ ಹೂವನ್ನ ಸದಾಕಾಲ ನಿಮ್ ಜೊತೆ ಇಟ್ಕೊಂಡಿರಿ. ಅದನ್ನ ಇಷ್ಟು ಮಾಡಿ ಎಲ್ಲವೂ ಶುಭವಾಗುತ್ತೆ, ನಿಮ್ಗೆ ಏನ್ ತೊಂದರೆ ಇಲ್ಲ. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ನಯನ ಅಂತ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. 14 ಸೆಪ್ಟೆಂಬರ್ 1983. ಟೈಮಿಂಗ್ಸ್ ಹೇಳಿ ಜೊತೆಗೆ. ಬೆಳಗ್ಗೆ 7 ಗಂಟೆ. ಜನ್ಮಸ್ಥಳ? ಮೈಸೂರು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಪ್ರಶ್ನೆ ಕೇಳಿಮ್ಮ ನಿಮ್ದು. ಅದೇ ನಂದು ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು. ಏನಿದೆ ಅಮ್ಮ ಸಮಸ್ಯೆ ಆರೋಗ್ಯದ್ದು? ಸ್ಪೆಸಿಫಿಕ್ ಪ್ರಾಬ್ಲಮ್ ಏನಾದರೂ ಇದೆಯಾ?
ಸ್ಪೆಸಿಫಿಕ್ ಪ್ರಾಬ್ಲಮ್ ಅಂತ ಏನಿಲ್ಲ, ಏನೋ ಸ್ವಲ್ಪ ಏನದು ಏನೋ ಇರುತ್ತೆ, ಬಟ್ ಏನಾದ್ರು ಡಾಕ್ಟರ್ ಹತ್ರ ಹೋದಾಗ ಏನಿರಲ್ಲ ಇರುತ್ತೆ, ಐ ಮೀನ್ ಎಲ್ಲ ಕ್ಲಿಯರ್ ಇರುತ್ತೆ. ಬಟ್ ನಾನು ಸ್ವಲ್ಪ ಸಫರ್ ಅಂತ ಅನಿಸ್ತಾ ಇರುತ್ತೆ. ನೆಕ್ ಪೇನ್ ಆತರ, ಬೋನ್ ರಿಲೇಟೆಡ್ ಪೇನ್ ಆತರನೋ ಅಥವಾ ಡಿಸೀನೆಸ್ ಆತರ ಎಲ್ಲ ಇರುತ್ತೆ, ಗಿಡಿನೆಸ್ ಇರುತ್ತೆ. ಓಕೆ, ರೆಕರಿಂಗ್ ಪ್ರಾಬ್ಲಮ್ ಇದು ನಿಮಗೆ ಮತ್ತೆ ಮತ್ತೆ ಬಿಟ್ಟು ಬರ್ತಾ ಇರುತ್ತೆ ಈ ಸಮಸ್ಯೆ? ಯಾವಾಗ್ಲಾದ್ರು ಸ್ಟ್ರೆಸ್ ಆತರ ಏನಾದ್ರು ಇದ್ದಾಗ ಅನಿಸ್ತಾ ಇರುತ್ತೆ. ಓಕೆ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅಲ್ವಾ ನಿಮ್ದು? ಹಾ ಸರಿ, ಈಗ ನಿಮ್ದು ಆರೋಗ್ಯದ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ. ನಿಮ್ಮ ಜನ್ಮ ಲಗ್ನದಿಂದ ನಾವು ಚಿಂತನೆ ಮಾಡಿದ್ದಾದಲ್ಲಿ ಜನ್ಮ ಲಗ್ನ ಬಂದು ಕನ್ಯಾ ಲಗ್ನ ಆಗಿರುತ್ತೆ. ಲಗ್ನದಿಂದ 6ನೇ ಮನೆ ಅಂದ್ರೆ ರೋಗಸ್ಥಾನ ಆಗಿರುತ್ತೆ. ರೋಗಸ್ಥಾನಾಧಿಪತಿ ಶನಿ ಆಗಿದ್ದಾನೆ. ಶನಿ ನಿಮಗೆ ಜಾತಕದಲ್ಲಿ 2ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲೇ ಇದ್ದಾನೆ. ಹಾಗಾಗಿ ನಿಮಗೆ ತುಂಬಾ ಆತಂಕ ಪಡುವಂಥ ಸಮಸ್ಯೆಗಳು ಅಥವಾ ಹಾಸ್ಪಿಟಲೈಸ್ ಆಗುವಂಥ ಒಂದು ಸನ್ನಿವೇಶ ಅಥವಾ ಲಾಂಗ್ ಟರ್ಮ್ ನೀವೇನೋ ಒಂದು ಅದರಿಂದ ನರಳತಕ್ಕಂಥ ಸನ್ನಿವೇಶ ಯಾವುದೂ ಇಲ್ಲ. ಸೊ ಯಾವುದೇ ಆತಂಕ ಬೇಡ. ಪವಮಾನ ಸೂಕ್ತದಲ್ಲಿ ಆಂಜನೇಯನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ. ಯಾಕಂದ್ರೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಆಗಿರೋದ್ರಿಂದ ಇವಾಗ ಪಂಚಮ ಶನಿ ಕೂಡ ನಡೀತಾ ಇದೆ. ಪಂಚಮ ಶನಿ ದೋಷ ನಿವಾರಣೆಗೂ ಆಗುತ್ತೆ, ಪ್ಲಸ್ ಈ ಆರೋಗ್ಯ ಸುಧಾರಣೆಗೂ ಸಹ ಆಗುತ್ತೆ. ಇದನ್ನ ಮಾಡಿ ಆಮೇಲೆ ನೀವು ಶನೈಶ್ಚರ ಕವಚ ಅಂತ ಒಂದು ಸ್ತೋತ್ರ ಇದೆ. ಇದನ್ನ ಸ್ವಲ್ಪ ಹೇಳ್ಕೊಳ್ಳೋದ್ರಿಂದ ನೀ ಪ್ರಾಬ್ಲಮ್ ಆಗ್ಲಿ, ಲೋಯರ್ ಬ್ಯಾಕ್ ಪ್ರಾಬ್ಲಮ್ ಆಗ್ಲಿ, ಏನಾದ್ರು ಇದ್ದಾದಲ್ಲಿ ಅದೆಲ್ಲವೂ ನಿಮಗೆ ಗ್ರಾಜುಯಲ್ ಆಗಿ ಸಾಲ್ವ್ ಆಗ್ತಾ ಹೋಗುತ್ತೆ. ಇದೊಂದರ ಮಾಡ್ಕೊಳ್ಳಿ, ಶನೈಶ್ಚರ ಕವಚ ಅಂತ ಹೇಳ್ಕೊಳ್ಳಿ, ಎಲ್ಲವೂ ಶುಭ ಆಗುತ್ತೆ ನಿಮ್ಗೆ. ಒಳ್ಳೆಯದು. ಧನ್ಯವಾದ ನಯನ ಅವರೇ ಕರೆ ಮಾಡಿದ್ದಕ್ಕೆ. ಖಂಡಿತ ಗುರೂಜಿ. ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿದುಕೊಂಡ್ವಿ. ಈಗ ಶನಿ ಗೋಚರದ ಪರಿಣಾಮದ ಬಗ್ಗೆ ಗುರುಗಳು ತಿಳಿಸ್ತಾರೆ. ಗುರುಗಳೇ, ಆ ಶನಿ ಗೋಚರದ ಪರಿಣಾಮದ ಬಗ್ಗೆ ನೋಡೋದಾದ್ರೆ ಮೇಷ ಹಾಗೂ ವೃಷಭ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅಂತ. ಖಂಡಿತಮ್ಮ, ಇವತ್ತಿನ ದಿವಸದಿಂದ ನಾವು 12 ರಾಶಿಯವರೆಗೆ ಶನಿ ಗೋಚಾರದ ಪರಿಣಾಮದ ಬಗ್ಗೆ ಪ್ರತಿದಿನ 2 ರಾಶಿಯಾಗಿ ಹೇಳ್ಕೊಳ್ತಾ ಹೋಗ್ತೀವಿ ನಾವು. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ಬಹುತೇಕ ನಮ್ಮೆಲ್ಲ ವೀಕ್ಷಕರು ಗೊತ್ತಿರುತ್ತೆ, ಇತ್ತೀಚೆಗಷ್ಟೇ ಮಾರ್ಚ್ 29ನೇ ತಾರೀಕು ಶನಿಯ ಒಂದು ಸಂಚಾರ ಆಯಿತು. ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶ ಆಗಿದೆ. ಸೊ ನಾವೆಲ್ಲರೂ ಕಾದು ಕೂತಿರ್ತೀವಿ ಈ ಒಂದು ಟ್ರಾನ್ಸಿಷನ್ಗೋಸ್ಕರ. ಜ್ಯೋತಿಷಿಗಳಾಗ್ಲಿ, ಅಸ್ಟ್ರಾನಮರ್ಸ್ ಆಗಲಿ, ಅಂದ್ರೆ ವಿಜ್ಞಾನಿಗಳಾಗ್ಲಿ, ತುಂಬಾ ವಿಶೇಷವಾದಂಥ ಒಂದು ಸನ್ನಿವೇಶ ಇದಾಗಿರುತ್ತೆ. ಯಾಕಂದ್ರೆ ಎಲ್ಲ ಗ್ರಹಗಳಿಗಿಂತ ಹೆಚ್ಚು ಸಮಯ ಒಂದು ಮನೆಯಲ್ಲಿ ಕಳೆಯತಕ್ಕಂಥ ಶನೈಶ್ಚರ ಆಗಿರ್ತಾನೆ. 2.5 ವರ್ಷಗಳ ಕಾಲ ಒಂದು ಮನೆಯಲ್ಲಿ ಇರಬೇಕಾದಾಗ ಪರಿಣಾಮ ಪ್ರಭಾವವು ಅಷ್ಟೇ ಮಟ್ಟದಲ್ಲಿರುತ್ತೆ. ಅದಕ್ಕೋಸ್ಕರ ಶನಿ ಒಂದು ಸಂಚಾರವನ್ನು ನಾವು ತುಂಬಾ ಹೆಚ್ಚಾಗಿ ಪರಿಗಣನೆ ತೆಗೆದುಕೊಳ್ತೀವಿ ನಾವು. ಇದರ ನಂತರ ರಾಹುಕೇತು ಸಂಚಾರ. ಯಾಕಂದ್ರೆ ರಾಹುಕೇತುಗಳು ಒಂದು ಮನೆಯಲ್ಲಿ 1.5 ವರ್ಷಗಳ ಕಾಲ ಇರೋದ್ರಿಂದ ಅವರ ಪರಿಣಾಮ ಸಹ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ. ಇತ್ತೀಚೆಗಷ್ಟೇ 18ನೇ ತಾರೀಕು ರಾಹುಕೇತು ಸಂಚಾರವೂ ಆಗಿದೆ. 14ನೇ ತಾರೀಕು ಮೇ 14ನೇ ತಾರೀಕು ಗುರು ಸಂಚಾರವೂ ಸಹ ಆಗಿದೆ. ಆದರೆ ಪ್ರಮುಖವಾಗಿ ಈಗ ಶನಿ ಸಂಚಾರದ ವಿಚಾರವನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಮೇಷರಾಶಿ ವಿಚಾರ ನೋಡಿದ್ದಾದಲ್ಲಿ ಈ ಶನಿ ಸಂಚಾರ ನಿಮ್ಗೆ ಯಾವ ರೀತಿ ಅನ್ವಯವಾಗುತ್ತೆ ಅಂತಂದ್ರೆ, ನಿಮಗೆ 7.5 ಮತ್ತೆ ಮೊದಲಾಗ್ತಾ ಇದೆ ಜೀವನದಲ್ಲಿ. ನೀವು 30 ಇಯರ್ಸ್ಗಿಂತ ಕಡಿಮೆನವರಾದ್ರೆ ಮೊದಲನೇ ಬಾರಿ 7.5 ಬರ್ತಾ ಇದೆ. 30 ವರ್ಷ ವಯಸ್ಸು ದಾಟಿದ್ದಾದಲ್ಲಿ 2ನೇ ಬಾರಿ 7.5 ಬರ್ತಾ ಇದೆ. ತುಂಬಾ ಜನ ಹೆದರಿಸ್ಬಿಟ್ಟಿರ್ತಾರೆ ಮೇಷರಾಶಿಯವರಿಗೆ, 7.5 ಬರುತ್ತೆ, ಹುಷಾರಾಗಿರ್ಬೇಕು, ಕೇರ್ಫುಲ್ ಆಗಿರ್ಬೇಕು ಅಂತ. ಆದ್ರೆ ಒಂದು ಸೂಕ್ಷ್ಮ ಗೊತ್ತಿರೋದಿಲ್ಲ ಬಹಳ ಜನಗಳಿಗೆ. ಈ 7.5 ಅನ್ನೋದು ಮನುಷ್ಯನ ಜೀವನದಲ್ಲಿ 30 ವರ್ಷಗಳಿಗೆ ಒಮ್ಮೆ ಬರುತ್ತೆ. 2ನೇ ಬಾರಿ ಬರುವಂತ 7.5 ಇದೆಯಲ್ಲ, 2ನೇ ಬಾರಿ 3ನೇ ಬಾರಿ ಬರುವಂತ 7.5, ಇದನ್ನ ಸಂಪತ್ ಶನಿ ಅಂತ ಕರೀತಾರೆ, ಉಪ್ಪು ಶನಿ ಅಂತ ಕರೀತಾರೆ. ಆ ಟೈಮಲ್ಲಿ ಒಳ್ಳೇದಾಗತ್ತೆ, ಆಕ್ಚುಲಿ ಕೆಟ್ಟದಾಗೋದಕ್ಕಿಂತ ಒಳ್ಳೇದಾಗುತ್ತೆ. ಶನಿ 2ನೇ ಬಾರಿ ಬಂದಾಗ ನಮಗೆ ನಾವು ಪ್ರಿಪೇರ್ಡ್ ಆಗಿರ್ತೀವಿ. ಅವನು ಯಾವತ್ತೂ ಅಷ್ಟೇ ನಮಗೆ ಪಾಠ ಕಲಿಸ್ತಕ್ಕಂಥ ಒಂದು ಗ್ರಹ ಆಗಿರ್ತಾನೆ. ನೀವು ನೋಡ್ಬೋದು, ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಆಗಲಿ, ಅಮೆರಿಕ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಆಗಲಿ, ಫಸ್ಟ್ ಟೈಮ್ ಪ್ರೆಸಿಡೆಂಟ್ ಆದಾಗ ಡೊನಾಲ್ಡ್ ಟ್ರಂಪ್ಗೆ 2-3ನೇ ಬಾರಿ 7.5 ನಡೀತಾ ಇತ್ತು. ಹಾಗೆ ನರೇಂದ್ರ ಮೋದಿ ಅವ್ರಿಗೂ ಅಷ್ಟೇ, ಅವರು ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದಾಗ 7.5 ನಡೀತಾ ಇತ್ತು. ಇದರ ಬೇಕಾದಷ್ಟು ಉದಾಹರಣೆಗಳು ನಾನು ಕೊಡಬಲ್ಲೆ. ನಾನು 7.5 ಒಳ್ಳೇದು ಮಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕಾಗೋದಿಲ್ಲ. ಸೊ ಇದಿಷ್ಟು 7.5 ಒಂದು ಮಹತ್ವ ಆಗಿರುತ್ತಮ್ಮ. ಶನಿಯ ಒಂದು ಪ್ರಭಾವದ ಬಗ್ಗೆ ವಿಚಾರಗಳಾಗಿರುತ್ತೆ. ನಾಳೆಯಿಂದ ಖಂಡಿತವಾಗ್ಲೂ ನಮ್ಮ ಎಲ್ಲ ವೀಕ್ಷಕರಿಗೆ ಪ್ರತಿದಿನ 2 ರಾಶಿಗೆ ಶನಿ ಪ್ರಭಾವ, ಶನಿ ಗೋಚಾರದ ವಿಷಯವನ್ನ ನಾವು ತಿಳಿಸ್ಕೊಡ್ತೀವಿ ನಾವು. ಖಂಡಿತ ಗುರುಜಿ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಸುಭಾಷಿತವನ್ನ ತಿಳಿಸೋದಾದ್ರೆ, ಖಂಡಿತ ಇವತ್ತಿನ ದಿವಸ ಫ್ರೆಂಡ್ಶಿಪ್ ಬಗ್ಗೆ ಒಂದು ಸುಭಾಷಿತವನ್ನ ತಿಳಿಸ್ಕೊಡ್ತೀನಿ. ನಿಜವಾದ ಮಿತ್ರನ ಲಕ್ಷಣ ಹೇಗಿರುತ್ತೆ ಅನ್ನತಕ್ಕಂಥದ್ದು. ದದಾತಿ ಪ್ರತಿಗೃಹ್ಣಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡೈತೆ ಮಿತ್ರ ಲಕ್ಷಣಂ. ಈ ಸುಭಾಷಿತದಲ್ಲಿ ಒಬ್ಬ ನಿಜವಾದ ಮಿತ್ರನಿಗಿರ್ಬೇಕಂತ 6 ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ದಾರೆ ಕವಿ. ದದಾತಿ ಅಂದ್ರೆ ಸಮಯ ಅಂದಾಗ, ನೋಡಮ್ಮ ಸ್ವಲ್ಪ ದುಡ್ಡು ಬೇಕು ನನಗೆ, ಒಂದು 500 ರೂಪಾಯಿ ಕೊಡು ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಪೇಟಿಎಂ ನಂಬರ್ ಹೇಳು ಅಂತ ಹೇಳಿ ಯಾರು ಮಾಡ್ತಾರೋ ಅವ್ನು ನಿಜವಾದ ಮಿತ್ರ. ಅಯ್ಯೋ 10 ನಿಮಿಷ ಮುಂಚೆ ಕೇಳಬಾರ್ದಾಗಿತ್ತಾ, ಈ 1000 ರೂಪಾಯಿ ಆಯ್ತು, 2000 ರೂಪಾಯಿ ಯಾರಿಗೋ ಕೊಟ್ಬಿಟ್ಟೆ, ಅವನು ಮಿತ್ರ ಅಲ್ಲ, ಅವನು ನಿಜವಾದ ಮಿತ್ರ ಅಲ್ಲ. ಜಾಗೃತಿಯಿಂದ ಇರಿ.
ಪ್ರತಿಗೃಹಾತಿ, ಪಡ್ಕೊಳ್ತಾನೆ ಅವನು. ಅವನಿಗೆ ಏನಾದ್ರು ಬೇಕಾದ್ರೆ ಅವನು ಬಾಯಿ ಬಿಟ್ಟು ಕೇಳ್ತಾನೆ. ಯಾವುದೇ ಗಾಂಭೀರ್ಯ, ಯಾವುದೇ ಒಂದು ರೀತಿಯಾದ ಬಿಗುಮಾನ ಮಾಡೋದಿಲ್ಲ. ಫ್ರೆಂಡ್ಶಿಪ್ ಅವೆಲ್ಲ ಇರೋದಿಲ್ಲಮ್ಮ, ಸ್ಟೇಟಸ್ಸು ಇವೆಲ್ಲ ನೋಡ್ಕೂಡ್ದು. ಅಂಥವರೇ ನಿಜವಾದ ಮಿತ್ರರಾಗಿರ್ತಾರೆ. ದದಾತಿ ಪ್ರತಿಗೃಹಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಗುಹ್ಯ ಅಂದ್ರೆ ಸೀಕ್ರೆಸಿಯಿಂದ. ಸೀಕ್ರೆಟ್ ಯಾವಾಗ ಸೀಕ್ರೆಟ್ ಆಗಿರುತ್ತೆ ಅಂದ್ರೆ ಇಬ್ಬರ ಮಧ್ಯದಲ್ಲಿದ್ದಾಗ ಮಾತ್ರ ಸೀಕ್ರೆಟ್ ಆಗಿರುತ್ತೆ, ಮೂರನೇವ್ರು ಗೊತ್ತಾಗೋದಿಲ್ಲ. ಸೊ ನಿಜವಾದ ಸೀಕ್ರೆಟ್ ಕೇಳ್ತಕ್ಕಂಥವನು, ಒಂದು ಮೇಂಟೈನ್ ಮಾಡ್ತಕ್ಕಂಥವನು, ಹೇಳ್ತಕ್ಕಂಥವನು, ಅವನೇ ನಿಜವಾದ ಮಿತ್ರ ಆಗಿರ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಫೋನ್ ಮಾಡಿದ ತಕ್ಷಣ ಹಿಂಗೆ ಕೇಳ್ತಾನೆ, ಎಲ್ಲೋ ನನ್ನ ಮಗ ಅಂದ್ರೆ, ಅಂಕಲ್ ನನ್ನ ಜೊತೆಲೇ ಇದ್ದಾನೆ, ಓದ್ತಾ ಇದ್ದಾನೆ, ಕಂಬೈನ್ ಸ್ಟಡಿ ಮಾಡ್ತಾ ಇದೀವಿ ಅಂತ. ಅವ್ನು ಎಲ್ಲಿರ್ತಾನೆ ನಿಮ್ಗೆ ಗೊತ್ತಿರುತ್ತೆ. ಸೇಫ್ ಗಾರ್ಡ್ ಮಾಡ್ತಾನೆ, ಮಿತ್ರರನ್ನ ಬಿಟ್ಕೊಡೋದಿಲ್ಲ. ಅವನು ನಿಜವಾದ ಮಿತ್ರ. ಅಂತಹ ಮಿತ್ರರು ಬೇಕಾಗ್ತಾರೆ ನಮ್ಮ ಲೈಫ್ನಲ್ಲಿ. ಮತ್ತು ಅವನ ಸೀಕ್ರೆಟ್ಸ್ ಏನಿರುತ್ತೆ ಅದನ್ನು ಮುಕ್ತವಾಗಿ ಹೇಳ್ಕೊಳ್ತಾನೆ, ಯಾವುದೇ ಮುಚ್ಚುಮರೆ ಇರೋದಿಲ್ಲ. ಭುಂಕ್ತೆ ಭೋಜಯತೆ ಚೈವ, ಜೊತೆಯಲ್ಲಿ ಕೂತ್ಕೊಂಡು ಸಂಕೋಚ ಇಲ್ಲದೆ ಊಟ ಮಾಡ್ತಕ್ಕಂಥವನು ಅವನು ನಿಜವಾದ ಮಿತ್ರ. ಇಲ್ಲ ಬೆಳಿಗ್ಗೆ ನಾನು ಟಿಫನ್ ಮಾಡಿದ್ರೆ ನಡಿ ಏನೋ ಕೊಡಿಸ್ತೀನಿ ನಡಿ ಅಂತ ತಕ್ಷಣ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲ ಅವ್ನು ಟಿಫನ್ ಶೇರ್ ಮಾಡ್ಕೊಡ್ತಾನೆ. ಭೋಜಯತೆ, ಊಟ ಮಾಡೋನು, ಊಟ ಮಾಡಿಸ್ತಕ್ಕಂಥವನು, ಕೊಡಿಸ್ತಕ್ಕಂಥ, ಇವನು ನಿಜವಾದ ಮಿತ್ರ ಆಗಿರ್ತಾನೆ. ಈ ಥರದ ಎಲ್ಲ ಲಕ್ಷಣಗಳಿರ್ತಕ್ಕಂಥ ನಿಜವಾದ ಮಿತ್ರರು ನಮ್ಮೆಲ್ಲರ ಜೀವನದಲ್ಲಿ ಲಭಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಸಮಾಪ್ತಿಯನ್ನು ಹೇಳ್ತಾ ಇದ್ದೀನಿ. ಭದ್ರಂ ಕಲ್ಯಾಣ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ ಸ್ವಸ್ತಿ. ಸರಿ ಗುರುಜಿ, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದ ಗುರುಜಿ. ನಮಸ್ಕಾರ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ಶನಿ ಗೋಚರದ ಪರಿಣಾಮದ ಬಗ್ಗೆಯೂ ಕೂಡ ಗುರೂಜಿಯವರು ನಮಗೆ ತಿಳಿಸಿಕೊಟ್ರು. ಇನ್ನು ನಾಳಿನ ಸಂಚಿಕೆಯಲ್ಲಿ ಮೇಷ ಹಾಗೂ ವೃಷಭ ರಾಶಿಯ ಮೇಲೆ ಆಗುವಂತಹ ಶನಿ ಗೋಚರದ ಪರಿಣಾಮದ ಜೊತೆಗೆ ಶನಿ ರಾಹು ಸಂಯೋಗದ ಬಗ್ಗೆಯೂ ಕೂಡ ಗುರುಗಳು ತಿಳಿಸಿಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.